ವೆಲ್ಕಮ್ ಟು ಪಿ ಕೆ ಲೇಡಿ ಸ್ಟೈಲರ್. ನೋಡಿ, ಇದಕ್ಕೆ ನಾವು ಪ್ಯಾಂಟ್ ಬಾಟಮ್ ಮಾಡ್ತಾಯಿದ್ದೀವಿ. 3 ಇಂಚ್ಗೆ 3 ಇಂಚು ತೊಗೋಬೇಕು ಬಾಟಮ್ ಡಿಸೈನ್ಗೆ. ಈ ಥರ ನೀವು ಟ್ರಯಾಂಗಲಲ್ಲಿ ಸ್ಟಿಚ್ ಮಾಡ್ಕೋಬೇಕು. 3 ಇಂಚ್ಗೆ 3 ಇಂಚ್ ಕಟ್ ಮಾಡಿಕೊಂಡು ಒಟ್ಟು 36 ಪೀಸ್ ಕಟ್ ಮಾಡ್ಕೊಳ್ಬೇಕು. ನೀವು ಒಂದು ಸೈಡ್ಗೆ 18 ಪೀಸ್ ಬರುತ್ತೆ. ನಾವು 3.5 ಇಂಚ್ದು ಪಟ್ಟಿ ತೊಗೊಂಡಿದ್ದೀವಿ. 18 ಇಂಚು ನಮ್ಮದು ಪ್ಯಾಂಟ್ ಲೆಂತು ವಿಡ್ತು ಎಷ್ಟಿದೆ ನೋಡ್ಕೊಂಡು ತೊಗೊಳ್ಳಿ. ಸೊ ಈ ಥರ ಟ್ರಯಾಂಗಲ್ನ ಬಟ್ಟೆ ಮೇಲೆ 1/2 ಇಂಚ್ ಬಿಟ್ಟು ಇಕ್ಕಿ ಸ್ಟಿಚ್ ಮಾಡಬೇಕು. ಅದ್ರ ಮೇಲೆ ಇನ್ನೊಂದು ಓವರ್ಲಾಪ್ ಆಗೋ ಥರ ಒಂದ್ರ ಮೇಲೆ ಒಂದು ಓವರ್ಲಾಪ್ ಆಗ್ತಾ ಬರಬೇಕು. ಅದನ್ನು ಸ್ಟಿಚ್ ಮಾಡ್ಕೊತಾ ಹೋದ್ಮೇಲೆ ನಾವು ಅದ್ರ ಮೇಲೆ ಆ ಟ್ರಯಾಂಗಲ್ ಮೇಲೆ ಮತ್ತೆ ಸ್ಟಿಚ್ ಮಾಡಬೇಕು. ಅದು ನಮಗೆ ಟ್ರಯಾಂಗಲ್ ನಾವು ಏನು ಮಾಡಿದ್ದೀವಲ್ವ ಅದು ಎತ್ಕೊಳ್ಳಲ್ಲ. ಆವಾಗ ನೋಡಿ ನೀಟಾಗಿ ಹೇಗೆ ಸ್ಟಿಚ್ ಮಾಡ್ತಾಯಿದ್ದೀವಿ. ಮತ್ತು ಈ ಸೈಡು ಅಷ್ಟೇ, ಅದಕ್ಕೆ ಸೆಂಟ್ರಲ್ಲಿ 1/2 ಇಂಚು ಗ್ಯಾಪ್ ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಅದನ್ನು ಒಂದ್ರ ಮೇಲೆ ಒಂದು ಓವರ್ಲಾಪ್ ಮಾಡ್ಕೊತಾ ಸ್ಟಿಚ್ ಮಾಡ್ಕೊತಾ ಹೋದರೆ ನಿಮಗೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಅಷ್ಟೇ, ಈ ಟ್ರಯಾಂಗಲ್ಗೆ ಫುಲ್ಲು ನೀವು ಫಿನಿಶಿಂಗಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಸ್ಟಿಚಿಂಗ್ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ, ಇದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಕಿನಾರಿ ಹಾಕ್ಕೊಳ್ಬೇಕು. ಫುಲ್ಲು ನಮಗೆ ಅದು ಕಚ್ಚಾ ಕಾಣಬಾರ್ದು. ಆಚೆ ಕಡೆ ಅದೇನಿದೆ ಅಲ್ವಾ ಕಚ್ಚಾ ಬರುತ್ತೆ, ಅದೆಲ್ಲ ಫುಲ್ಲು ಒಳಗಡೆ ಮಾಡಿಕೊಂಡು ಕಿನಾರಿ ಹಾಕ್ಕೊಳ್ಳಿ. ಮತ್ತು ಈ ಬಾಟಮ್ ಏನಿದೆ ನಮ್ಮದು ಅದನ್ನು ಉಲ್ಟಾ ಇಟ್ಕೊಂಡು ಈ ಪೀಸ್ನ ಒಳಗಡೆ ಹಾಕಿ ಇದನ್ನು ನಾನು ಮೇಲ್ಗಡೆಯಿಂದ ಕಿನಾರಿ ಹಾಕ್ಕೊಳ್ಬೇಕು. ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫೋಲ್ಡ್ ಆಗುತ್ತೆ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ಥರ ವೀಡಿಯೋಸ್ ತರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.